ಡಿಗ್ರಿ ಮುಗಿಯೋಷ್ಟೊತ್ತಿಗೆ ಸತೀಶ್ ಕ್ಯಾಡಬಾಂಬ್ಸ್ ಅಂದ್ರೆ ಒಂದು ಕರ್ನಾಟಕ ಲೆವೆಲ್ಗೆ ಗೊತ್ತಿರೋ ಥರ ಅಷ್ಟು ಫೇಮಸ್ ಆಗೋಗಿದೆ. ಅದು ನಂಬೋದು ಬಿಡೋದು ನಿಮ್ಗೆ ತಾಕತ್ತಿನ ಪ್ರಶ್ನೆ. ನೀವು ಅದನ್ನ ನಾನು ಏನು ಹೇಳ್ತೀನಿ ಅದನ್ನ ದಯವಿಟ್ಟು ನಿಮ್ಗೆ ನಾನ್ ಚಾಲೆಂಜ್ ಮಾಡ್ತಾ ಇದ್ದೀನಿ. ನಾನು ಹೇಳೋದೆಲ್ಲ ಗೂಗಲ್ ಮಾಡಿ ಚೆಕ್ ಮಾಡಿ ನೋಡಿ. ನನ್ನ ದುಡ್ಡು ನಾನೇನು ಅವ್ರ ಅಪ್ಪನ ದುಡ್ಡಲ್ಲಿ ತಗೊಂಡಿದ್ದೀನ, ಅವ್ರು ಏನಾರ ನಂಗೆ ಬಂದು ಶರ್ಟ್ ಕೊಡ್ಸಿದಾರ, ಇಲ್ಲ ಅವ್ರ ಹತ್ರ ಏನಾರ ಸಾಲ ಮಾಡಿದ್ದೀನ? ನನ್ನ ದುಡ್ಡು ನನ್ನ ಇಷ್ಟ, ನನ್ನ ಬಟ್ಟೆ ನನ್ನ ರೇಟು, ಅದು ನನ್ನ ಇಷ್ಟ. ಬಿಗ್ ಬಾಸ್ ಸೀಸನಲ್ಲಿ ಸೀಸನ್ 1 ಇಂದ 12 ವಿನ್ನರ್ಗಿಂತ ಫೇಮಸ್ ಆಗಿರೋದು ನಾನೇನೆ. ಇಂಡಿಯಾ ಬಿಟ್ಟು ಆಚೆ 125 ದೇಶ 5,000 ನ್ಯೂಸ್ ಚಾನಲಲ್ಲಿ ನಾನು ಬಂದಿದ್ದೀನಿ ಅಂತ ಎಲ್ಲರಿಗೂ ಹೇಳ್ತಾ ಇದ್ದೆ. ಅದನ್ನು ಒಬ್ರು ಚೆಕ್ ಮಾಡಲಿಲ್ಲ. ಅವಾಗ ಎಲ್ಲ ಸುಳ್ಳು 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 ಅಂತ ಹೇಳಿದ್ರು. ಈಗ ಒಬ್ಬ 9.5 ವರ್ಷದಿಂದನೇ NDTVಲಿ ಬಂದ್ಬಿಟ್ಟಿದ್ದಾನೆ ಅಣ್ಣ ಅಂತ ಒಬ್ಬ ಹಾಕ್ದ. ಬರೀ ಮೀಡಿಯಾನೇ ಅಂದ್ರೆ ಆಗ್ಲೇ ಆ ಲೆವೆಲ್. ನಾನು ಅಂದ್ರೆ 10 ವರ್ಷದಿಂದನೇ 100 ಜನ ಮೀಡಿಯಾ ಕರ್ಸೋ ಕೆಪಾಸಿಟಿ ಅವನು. ಆಮೇಲೆ 0 ರೂಪೀಸಲ್ಲಿ ಎಲ್ಲರೂ ಪೇ ಮಾಡಿಬಿಟ್ಟು ಪ್ರಮೋಷನ್ಗೆ ಕಾಸು ಕೊಟ್ಟು ಕರ್ಸ್ಕೊಂತಾರೆ. ಅಂದ್ರೆ ನನಗೆ ಇದು ಮಾಡಿ, ನನ್ನ ಇದು ಮಾಡಿ ಪ್ರಮೋಷನ್ ಮಾಡಿ ಅಂತ. ನಾನು ಏನೂ ಇಲ್ಲ, ಬರೀ ಒಂದು ಚಾನಲ್ಗೆ ಹೇಳ್ಬಿಟ್ಟು ಹೋಗಿರ್ತೀನಿ, ಅಲ್ಲಿ ಹೋಗೋಷ್ಟಕ್ಕೆ 100 ಚಾನಲ್ ಬರ್ತಾರೆ. ಇದು ನನ್ನ ಕೆಪಾಸಿಟಿ. ಸುದ್ದಿ ಮನೆಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ವೀಕ್ಷಕರೇ, ಇವತ್ತಿನ ನಮ್ಮ ಈ ಸಂದರ್ಶನದಲ್ಲಿ ಒಬ್ಬ ಸ್ಟಾರ್ ಜಾಯ್ನ್ ಆಗ್ತಿದ್ದಾರೆ. ಇವರು ಸೋಷಿಯಲ್ ಮೀಡಿಯಾದಲ್ಲಿ ಸುಮ್ಮನೆ ವಾಕ್ ಮಾಡಿದ್ರೆ ಸಾಕು ಲಕ್ಷ ವ್ಯೂಸ್ ಬರುತ್ತೆ. ಇವರು ಹಾಕುವಂತಹ ಶರ್ಟು 1 ಲಕ್ಷ 2 ಲಕ್ಷ 3 ಲಕ್ಷ ಆಗಿರುತ್ತೆ. ವೀಕ್ಷಕರೇ, ನಾನು ಇಷ್ಟೆಲ್ಲ ಹೇಳಿದ್ಮೇಲೆ ಅವ್ರು ಯಾರು ಅಂತ ನಿಮಗೆ ಖಂಡಿತವಾಗ್ಲೂ ನಿಮಗೆ ಗೊತ್ತಾಗಿರುತ್ತೆ. ಇವರು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿರ್ತಕ್ಕಂಥ ಸ್ಟಾರು, ವೈರಲ್ ಸ್ಟಾರ್, ಬಿಗ್ ಬಾಸ್ ಸೀಸನ್ 12ರ ಕಂಟೆಸ್ಟೆಂಟ್ ಆದಂತಹ ಸತೀಶ್ ಕ್ಯಾಡಬಾಂಬ್ಸ್ ಇವತ್ತು ನಮ್ಮೊಟ್ಟಿಗೆ ಜಾಯ್ನ್ ಆಗ್ತಿದ್ದಾರೆ. ಸರ್ನ ಸ್ವಾಗತ ಮಾಡೋಣ. ಸರ್ ನಮಸ್ತೆ. ಸರ್ ನಮಸ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಮತ್ತೆ ಸರ್ ಹೆಸರು? ಹಾಂ ಸರ್, ತುಂಬ ಚೆನ್ನಾಗಿದೆ ಸತೀಶ್. ಈ ಕ್ಯಾಡಬಾಂಬ್ ಯಾಕೆ ಇದು ಮುಂದೆ ಇರ್ತಕ್ಕಂಥದ್ದು? ಕ್ಯಾಡಬಾಂಬ್ಸ್ ಅನ್ನೋದು ನಂದು ಕಂಪ್ನಿ ನೇಮು ಸರ್. ಕ್ಯಾಡಬಾಂಬ್ಸ್ ಕೆನೆಲ್ ಅಂತ ನಂದು ತುಂಬ ವರ್ಷದಿಂದ, ಅಂದರೆ ನಾನು ಫಸ್ಟ್ PU ಸೆಕೆಂಡ್ PU ಓದ ಏಜಿಂದನೇ ಕ್ಯಾಡಬಾಂಬ್ಸ್ ಕೆನೆಲ್ ಅಂತ ರಿಜಿಸ್ಟರ್ ಮಾಡಿಸಿದ್ದೆ. ಅವಾಗಿಂದನೇ ಕ್ಯಾಡಬಾಂಬ್ ಸತೀಶ್ ಕ್ಯಾಡಬಾಂಬ್ಸ್ ಅಂತ ಕಾಲೇಜ್ ಲೈಫಲ್ಲಿರೋ ನನ್ನ ಕ್ಲಾಸ್ಮೇಟ್ಸ್ ಆಗಲಿ ಫ್ರೆಂಡ್ಸ್ ಆಗಲಿ ಅವಾಗಿಂದು ಕ್ಯಾಡಬಾಯ್ ಅಂತ ಕರೆಯೋರು, ಇಲ್ಲ ಕ್ಯಾಡಬಾಂಬ್ ಸತೀಶ್ ಅಂತ ಕರೆಯೋರು. ಆ ಥರ ತುಂಬ ಅದರಲ್ಲೇ ಫೇಮಸ್ ಆಗಿಬಿಟ್ಟಿದೆ. ಆ ಟೈಮಲ್ಲೇ ಸೆಲೆಬ್ರಿಟಿ ಆಗೋಗಿದ್ದೆ. ನಾನು ಡಿಗ್ರಿ ಮುಗಿಯೋಷ್ಟೊತ್ತಿಗೆ ಸತೀಶ್ ಕ್ಯಾಡಬಾಂಬ್ಸ್ ಅಂದರೆ ಒಂದು ಕರ್ನಾಟಕ ಲೆವೆಲ್ಗೆ ಗೊತ್ತಿರೋ ಥರ ಅಷ್ಟು ಫೇಮಸ್ ಆಗೋಗಿದೆ. ಅದೇನಾಗೋಯ್ತು, ಬರ್ತಾ ನನ್ನ ವಂಶದ ನೇಮ್ ಅಂತ ಜನ ಅನ್ಕೊಂಬಿಟ್ರು. ಅಂದರೆ ಇವಾಗ ಅದನ್ನು ರಿಜಿಸ್ಟ್ರೇಷನ್ನು ಮಾಡಬೇಕಂತ ಅನ್ಕೊಂಡಿದ್ದೀನಿ. ಈಗೆಲ್ಲರೂ ಸತೀಶ್ ಗೌಡ ಆ ಥರ ಎಲ್ಲ ಇರುತ್ತಲ್ಲ, ಆ ಥರ ಇವಾಗ ಅದೇನಾಗಿದೆ, ನನ್ನ ಮಗನಿಗೂ ಹಂಗೆ ಕ್ಯಾರಿ ಆಗ್ತಾ ಇದೆ, ಹರ್ಷ ಕ್ಯಾಡಬಾಂಬ್ಸ್ ಅಂತ. ಅದರಿಂದ ನಂದು ಅವನದನ್ನ ಇವಾಗ ಕೋರ್ಟಲ್ಲಿ ಅದೇನೋ ಎಲ್ಲ ಫಿಲ್ ಮಾಡಿಬಿಟ್ಟು ಏನೋ ಅಪ್ಲೈ ಮಾಡಿ ಇದು ಮಾಡಬೇಕಲ್ಲ, ಅದರಲ್ಲಿ ಈಗ ವಂಶದ ನೇಮ್ ಥರನೇ ಮಾಡಿಸ್ಬಿಡೋಣ ಅಂತ ಇದ್ದೀನಿ. ಯಾಕಂದರೆ ಆ ಲೆವೆಲ್ಗೆ ಗೂಗಲಲ್ಲಿ ಸತೀಶ್ ಕ್ಯಾಡಬಾಂಬ್ಸ್ ಅಂದರೆ ವರ್ಲ್ಡ್ ಲೆವೆಲಲ್ಲೇ ವರ್ಲ್ಡ್ಗೆ ಒಂದೇ ಪೀಸ್ ಬರೋದು. ಸತೀಶ್ ಕ್ಯಾಡಬಾಂಬ್ಸ್ ಅಂದರೆ ಒಬ್ಬನೇ ಬರೋದು. ಆ ಕಾರಣದಿಂದ ನಾನು ಅದನ್ನ ರಿಜಿಸ್ಟ್ರನ್ನು ಆದಷ್ಟು ಬೇಗ ಮಾಡಿಸ್ಕೊಳ್ತಾ ಇದ್ದೀನಿ. ಓಕೆ ಸರ್, ನೀವು ಹಾಕಿರ್ತಕ್ಕಂಥ ಗ್ಲಾಸ್ ನನಗೆ ಡಿ ಕಾಣಿಸ್ತಿದೆ. IOR ಏನೋ DIOR ಡಯೋರ್ ಅಂತ ಸರ್. ಓಕೆ, ಏನ್ ಸರ್ ಅದಂದ್ರೆ ಕನ್ನಡ ಬ್ರ್ಯಾಂಡ್ ನೇಮ್ ಸರ್. ಈ ಗ್ಲಾಸ್ ಕಂಪ್ನಿ ನೇಮ್ ಸರ್ ಅದು. ಓಕೆ, ಎಷ್ಟಿರ್ಬೋದು ಸರ್ ಹಾಗಾದ್ರೆ ಅದು? ಸರ್ ಇದು 2 ಚಿಲ್ಲರೆ ಸರ್. 2 ಚಿಲ್ಲರೆ ಸರ್. ನನಗೊಂದು ಇವಾಗ ಒಂದು ಪ್ರಾಮಿಸ್ ಮಾಡಿ ಸರ್. ಹೇಳಿ ಸರ್. ಸತ್ಯವನ್ನ ಹೇಳ್ತೇನೆ, ಸತ್ಯವನ್ನೇ ಹೇಳುತ್ತೇನೆ. ಸತ್ಯವನ್ನು ಬಿಟ್ಟು ಬೇರೆ ಏನು ಹೇಳುವುದಿಲ್ಲ. ನಾನು ಹೇಳುವುದೆಲ್ಲ ಸತ್ಯ. ಅದು ನಂಬೋದು ಬಿಡೋದು ನಿಮ್ಗೆ ತಾಕತ್ತಿನ ಪ್ರಶ್ನೆ. ನೀವು ಅದನ್ನ ನಾನು ಏನು ಹೇಳ್ತೀನಿ ಅದನ್ನ ದಯವಿಟ್ಟು ನಿಮ್ಗೆ ನಾನ್ ಚಾಲೆಂಜ್ ಮಾಡ್ತಾ ಇದ್ದೀನಿ. ನಾನು ಹೇಳೋದೆಲ್ಲ ಗೂಗಲ್ ಮಾಡಿ ಚೆಕ್ ಮಾಡಿ ನೋಡಿ. ಇವಾಗ ಸತ್ಯವನ್ನು ಬಿಟ್ಟು ಬೇರೆ ಏನು ಹೇಳಲ್ಲ ಅಂತ ಹೇಳಿದ್ದಾರೆ. ಈಗ ನನ್ನ ನನ್ನ ನೇರ ಪ್ರಶ್ನೆ ಸರ್, ನೀವು ಹಾಕಿರ್ತಕ್ಕಂಥ ಶರ್ಟಿನ ಬೆಲೆ ಎಷ್ಟು ಸರ್? ಇವಾಗ ಫಸ್ಟ್ ಕಾಪಿ ಮಾರ್ಕೆಟು ಮೆಜೆಸ್ಟಿಕ್ಕು ಆ ಥರ ಎಲ್ಲ ಒಂದೊಂದು ಒರಿಜಿನಲ್ ಕ್ವಾಲಿಟಿ ರೇಟು ಬೇರೆ ಇರುತ್ತೆ, ಎಲ್ಲ ಇರುತ್ತೆ. ಇವಾಗ ಒಂದು ಯಶ್ ಸರ್ ಒಂದು ಆನೆ ಇರೋದು ಪರ್ಪಲ್ ಕಲರ್ ಶರ್ಟು ಹಾಕೊಂಡಿರ್ತಾರೆ ಸರ್. ಅದನ್ನ ಒಬ್ಬ ಅವ್ರ ಫೋಟೋನ ಕಾಪಿ ಮಾಡಿಕೊಂಡು ಒಂದು ರೀಲಲ್ಲಿ ಯೂಸ್ ಮಾಡಿದ್ದಾನೆ. 699 ರೂಪೀಸ್ ಅಂದರೆ 700 ರೂಪೀಸ್ಗೆ ₹1 ಕಡಿಮೆಗೆ ನಾನು ಕೊಡ್ತೀನಿ ಯಶ್ ಸರ್ ಹಾಕಿರೋ ಅಂತ ಬಟ್ಟೆನ ಅಂತ ಹಾಕ್ತಾನೆ ಸರ್. ಈಗ ಯಶ್ ಸರ್ ಹಾಕಿರೋದು ಒರಿಜಿನಲ್, ಅದು ಲಕ್ಷಾಂತರ ರೂಪಾಯಿ ಇರುತ್ತೆ. ಯಶ್ 700 ರೂಪಾಯಿದು ಹಾಕ್ತಾರ? ನಾನು ನಿಮಗೆ ಕ್ವಶನ್ ಕೇಳ್ತಾ ಇದ್ದೀನಿ. ಇಲ್ಲ ಸರ್, ಸ್ವಲ್ಪ ಕಾಸ್ಟ್ಲಿ ಅಲ್ಲ ಸರ್, ಫುಲ್ ಕಾಸ್ಟ್ಲಿದೇ ಹಾಕ್ತಾರೆ. ಅವ್ರಿಗೆ ಗೊತ್ತಿರೋದು ಆ ಲೆವೆಲ್ಲು, ಈ ಹುಡುಗರಿಗೆ ಗೊತ್ತಿರೋದು ಈ ಲೆವೆಲ್ಲು. ಇವ್ರು ಅದನ್ನ ಫಸ್ಟ್ ಕಾಪಿ, ಫಸ್ಟ್ ಯಾವ್ದು ಒರಿಜಿನಲ್ ಬರುತ್ತೆ ಸರ್,
ಬ್ರಾಂಡೆಡ್ ಅವರು ಫಸ್ಟ್ ಒರಿಜಿನಲ್ ಬಿಡ್ತಾರೆ. ಓಕೆ. ಅದನ್ನೇನ್ ಮಾಡ್ತಾರೆ ಚೈನಾ ಅವರು ಇವ್ರು ಏನ್ ಮಾಡ್ತಾರೆ, ಬರ್ತಾ ಅದನ್ನೇ ಕಾಪಿ ಮಾಡ್ಬಿಟ್ಟು ಫಸ್ಟ್ ಕಾಪಿ, ಸೆಕೆಂಡ್ ಕಾಪಿ, ಅದರಲ್ಲೂ ಲೋ ಕ್ವಾಲಿಟಿ, ಮಾರ್ಕೆಟ್ ಮೆಜೆಸ್ಟಿಕ್ ಅಂತೆಲ್ಲ ಮಾಡ್ತಾರೆ. ಅದೇನಾಗುತ್ತೆ, ಮಾರ್ಕೆಟ್ ಮೆಜೆಸ್ಟಿಕ್ ಅಲ್ಲೆಲ್ಲ ಬಂದು ಅದೇ ತರ ಡಿಸೈನ್ ಸಿಗುತ್ತೆ, ಆ ಫೀಲು, ಆ ಮೆಟೀರಿಯಲ್ ಕ್ವಾಲಿಟಿ ಅದೆಲ್ಲ ಇರಲ್ಲ. ಅದು ಬಂದು 300 ರೂಪಾಯಿಂದ 700 ರೂಪಾಯಿ, 1000 ರುಪೀಸ್, 2000 ರುಪೀಸ್ಗೆಲ್ಲ ಸಿಗುತ್ತೆ. ಆದರೆ ಒರಿಜಿನಲ್ ಬ್ರ್ಯಾಂಡ್ ಇರುತ್ತಲ್ಲ ಸರ್, ಅದನ್ನು ಯಾರು ಕಡಿಮೆ ಕೊಡಲ್ಲ. ಆದರೆ ಅವ್ರಿಗೆ ನೆಸಿಟಿ ಇರಲ್ಲ ಅಷ್ಟು ಕಾಸ್ಟ್ಲಿ ತೊಗೊಳೋದಕ್ಕೆ. ಅದೇ ಥರ ಕಾಣೋದು 300 ರೂಪಾಯಿ ತೊಗೊಂಡು ಅವ್ರು ಹಾಕ್ಕೊಂಡಿರ್ತಾರೆ. ಅವ್ರಿಗೆ ನಾನು ಮೆಚ್ಚಿಸೋ ಅವಶ್ಯಕತೆ ನನಗಿಲ್ಲ. ಈಗ ನನ್ನಿಷ್ಟ, ನನಗೆ ಅದೇ ತೊಗೊಳ್ತೀನಿ. ಅದು 300 ರೂಪಾಯಿ ಸಿಕ್ಕಿದ್ರು ನಂಗೆ ಅದು ಬೇಡ, ಅವ್ರು ಬಿಟ್ಟು ಕೊಟ್ಟರು ನನಗೆ ಬೇಡ. ನನಗೆ ಹಾಕೊಂಡಾಗ ಫೀಲ್ ಆಗಬೇಕು, ಅಂದ್ರೆ ತಣ್ಣಗಾಗಬೇಕು, ಒಂದು ಸಾಫ್ಟ್ ಆಗಿರ್ಬೇಕು, ಆ ಥರ ಫೀಲ್ದು ನಾನು ತಗೊಳ್ತೀನಿ. ಈಗ ಅವ್ರಿಗೆ ನಾನು ಮೆಚ್ಚಕ್ಕೆ ನನಗೇನಕ್ಕೆ, ನನ್ನ ದುಡ್ಡು, ನಾನೇನು ಅವ್ರ ಅಪ್ಪನ ದುಡ್ಡಲ್ಲಿ ತೊಗೊಂಡಿದ್ದೀನ, ಅವ್ರು ಏನಾರ ನಂಗೆ ಬಂದು ಶರ್ಟ್ ಕೊಡಿಸಿದಾರ, ಇಲ್ಲ ಅವ್ರ ಹತ್ರ ಏನಾರು ಸಾಲ ಮಾಡಿದ್ದೀನ? ನನ್ನ ದುಡ್ಡು, ನನ್ನ ಇಷ್ಟ, ನನ್ನ ಬಟ್ಟೆ, ನನ್ನ ರೇಟು, ಅದು ನನ್ನ ಇಷ್ಟ ಆಯಿತಾ. ನಾನು ಅವ್ರಿಗೆ ನಂಬಿಸ್ಬೇಕು ಅನ್ನೋದು ನನಗೆ ನೆಸಿಟಿ ಇಲ್ಲ. ಅದೇನು ದೊಡ್ಡ ವಿಷಯನೂ ಅಲ್ಲ, ಯಾಕಂದ್ರೆ ನಾನು ಅವ್ರ ಅಪ್ಪನ ದುಡ್ಡಲ್ಲಿ ತಗೊಂಡಿಲ್ವಲ್ಲ. ಅಲ್ಲ, ನಿಮಗೆ ಬೇಜಾರಾಗಲ್ವಾ ಅಂತ? ಯಾಕಂದ್ರೆ ಏನಕ್ಕೆ ಬೇಜಾರಾಗುತ್ತೆ? ನೀವು ಹೇಳಿದ್ರೆ ತುಂಬಾ ಚೆನ್ನಾಗಿ ಉದಾಹರಣೆ ಕೊಟ್ರಿ, ಅದಕ್ಕೆಲ್ಲ ಕೊಟ್ಟಿದ್ದೀರಿ. ಸಾಕಷ್ಟು ಜನರು ಆಡ್ಕೊಂತಾರೆ ನಿಮ್ಮನ್ನ, ಅಂದ್ರೆ ಇವ್ನು ಹೇಳೋದೆಲ್ಲ ಸುಳ್ಳು. ಅದಕ್ಕೆ ನಾನೇನ್ ಮಾಡೋಣ ಸರ್, ನಾನೇನ್ ಮಾಡೋಣ? ಆಡ್ಕೊಂಡ್ರೆ ನಂದೇನಾರು ಹೋಗುತ್ತಾ? ಎಲ್ಲ ಒಂದ್ ಕಡೆ ಬೇಜಾರಾಗಲ್ವಾ ಅಂತ? ಏನಕ್ಕೆ ಬೇಜಾರಾಗುತ್ತೆ? ಏನೆಲ್ಲ ಹಿಂಗ ಆಡ್ಕೊಂತಾರಲ್ಲ, ನಾನು ಅದರಿಂದನೇ ಇವತ್ತು ನಂಬರ್ 1 ಅಲ್ಲಿ ಇರೋದು. ಬಿಗ್ ಬಾಸ್ ಸೀಸನ್ 1 ಇಂದ 12 ವರ್ಗೂ ವಿನ್ನರ್ಗಿಂತ ಫೇಮಸ್ ಆಗಿರೋದು ನಾನೇನೆ. ನೀವೇ. ಸೋಷಿಯಲ್ ಮೀಡಿಯಲ್ಲಿ ಇಂಡಿಯಾ ಬಿಟ್ಟು ಆಚೆ 125 ದೇಶ, 5000 ನ್ಯೂಸ್ ಚಾನಲಲ್ಲಿ ನಾನು ಬಂದಿದ್ದೀನಿ ಅಂತ ಎಲ್ಲರಿಗೂ ಹೇಳ್ತಾ ಇದ್ದೆ. ಅದನ್ನು ಒಬ್ರು ಚೆಕ್ ಮಾಡಲಿಲ್ಲ. ಅವಾಗ ಎಲ್ಲ ಸುಳ್ಳು ಅಂತ ಹೇಳಿದ್ರು. ಈಗ ಒಬ್ಬ 9.5 ವರ್ಷದಿಂದನೇ NDTV ಬಂದ್ಬಿಟ್ಟಿದ್ದಾನೆ ಅಣ್ಣ ಅಂತ ಒಬ್ಬ ಹಾಕ್ದ. ಅವಾಗ ಎಲ್ಲರೂ ಅಯ್ಯೋ ಅವಾಗಲೇ ಬಂದ್ಬಿಟ್ಟಿದ್ದೀರಾ ಅಂತ. ನಾನು ಅದನ್ನೇ ಪಡ್ಕೊಂಡಿದ್ದು. ಯಾವಾಗ NDTV ಬಂದಿದ್ದೀನಿ ಅವತ್ತಿನ ಡೇಟಲ್ಲಿ 1 CR ಡಾಗ್ ಇಲ್ಲ ಕೊರಿಯನ್ ಮ್ಯಾಸ್ಟಿಫ್ ಅಂತ ಹಾಕಿ 300 ಚಾನಲಲ್ಲಿ ಬಂದಿದ್ದೀನಿ. 9.5 ವರ್ಷದ ಹಿಂದೆ NDTV ಬಂದಿರೋ ಡೇಟು ಹಿಂದೆ ಮುಂದೆ ಚೆಕ್ ಮಾಡ್ಕೊಳ್ಳಿ, ಇಲ್ಲ 1 ಕೋಟಿ ನಾಯಿ ಅಂತ ಗೂಗಲ್ ಮಾಡಿ. ಆ ಒಂದು ಡಾಗ್ದೆ 300 ಚಾನಲ್ ಬಂದಿದ್ದೀನಿ. ಇಲ್ಲ ಅಂದ್ರೆ ನಂದು ಯೂಟ್ಯೂಬ್ ಸತೀಶ್ ಕ್ಯಾಡ ಬಾಂಬ್ಸ್ ಅಂತ, ಅದ್ರಲ್ಲಿ ಹೋಗ್ಬಿಟ್ಟು ಒಂದು 10 ವರ್ಷದ ಹಿಂದಕ್ಕೆ ಕೆಳಗಡೆವರೆಗೂ ಹೋಗಿ ಆ ಕೊರಿಯನ್ ಮ್ಯಾಸ್ಟಿಫ್ ಬಂದಿದ್ದ ದಿವಸ ಎಷ್ಟು ಮೀಡಿಯಾ ಬಂದಿತ್ತು ಅಂದ್ರೆ ಒಬ್ಬ ನಾರ್ಮಲ್ ಪರ್ಸನ್ ಇಲ್ಲ. ಆ ವಿಡಿಯೋ ಮಾಡ್ತಾ ಇದ್ದಾರೆ ನಾಯ್ದು, ಬರೀ ಮೀಡಿಯಾನೇ. ಅಂದ್ರೆ ಆಗ್ಲೇ ಆ ಲೆವೆಲ್ ನಾನು, ಅಂದ್ರೆ 10 ವರ್ಷದಿಂದನೇ 100 ಜನ ಮೀಡಿಯಾ ಕರ್ಸೋ ಕೆಪಾಸಿಟಿ ಅವನು. ಆಮೇಲೆ 0 ರೂಪೀಸಲ್ಲಿ ಎಲ್ಲರೂ ಪೇ ಮಾಡಿಬಿಟ್ಟು ಪ್ರಮೋಷನ್ಗೆ ಕಾಸು ಕೊಟ್ಟು ಕರ್ಸ್ಕೊಂತಾರೆ. ಅಂದ್ರೆ ನನಗೆ ಇದು ಮಾಡಿ ಪ್ರಮೋಷನ್ ಮಾಡಿ ಅಂತ. ನಾನು ಏನೂ ಇಲ್ಲ, ಬರೀ 1 ಚಾನಲ್ಗೆ ಹೇಳ್ಬಿಟ್ಟು ಹೋಗಿರ್ತೀನಿ, ಅಲ್ಲಿ ಹೋಗೋಷ್ಟಕ್ಕೆ 100 ಚಾನಲ್ ಬರ್ತಾರೆ. ಇದು ನನ್ನ ಕೆಪಾಸಿಟಿ. ಓಕೆ ಸರ್, ಇನ್ನು ಬಹಳಷ್ಟು ಪ್ರಶ್ನೆ ಇದೆ, ನಾನು ಮುಂದೆ ಕೇಳ್ತಾ ಹೋಗ್ತೀನಿ. ಈಗ ನಿಮ್ಮ ಬಗ್ಗೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು ಹೇಳಿದ್ರಿ. ಅಂದ್ರೆ ಸತೀಶ್ ಕಾಡಬೊಮ್ಮ ಅನ್ನೋದು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟಕ್ಕೆ ಒಂದು ವೈರಲ್ ಸ್ಟಾರ್ ಆಗಿರುವಂಥ ಸ್ಟಾರು. ಇದನ್ನ ಹೊರತುಪಡಿಸಿ ಸತೀಶ್ ಕಾಡಬೊಮ್ಮ ಅವರ ಹಿನ್ನೆಲೆ ಬಗ್ಗೆ ಹೇಳೋದಾದ್ರೆ, ಎಲ್ಲಿ ಓದಿದ್ದು, ಏನು ಓದಿದ್ದೀರಿ, ಯಾವ ಕಾಲೇಜಲ್ಲಿ ಓದಿದ್ದು, ಹೇಗೆ ಅಂತ? ಸರ್, ನಾನು ಹುಟ್ಟಿದಾಗಿಂದ ಹೇಳ್ಬೇಕು ಅಂದ್ರೆ ಸ್ಟಾರ್ಟ್ ಮಾಡ್ತೀನಿ. ಹುಟ್ಟಿದಾಗಿಂದ ಹೇಳಲ್ಲ. ನಾನು ಹುಟ್ಟಿದ್ದು ಮೈಸೂರಲ್ಲಿ ಸರ್. ನಮ್ಮ ತಾತ ಅಜ್ಜಿ ಮನೆ ಬಂದು ಇಟ್ಗೆಗೂಡು ಝೂ ಹತ್ರ ನಮ್ಮ ತಾತ ಅಜ್ಜಿ ಮನೆ. ಆದರೆ ತಾತ ಅಜ್ಜಿಯವರು ಇಲ್ಲ, ಆ ಮನೇಲಿ ನಮ್ಮ ಅತ್ತೆ ಇದ್ದಾರೆ ಈಗ. ಆ ಟೈಮಲ್ಲಿ ಅಪ್ಪ ಬಂದು ಡಾಕ್ಟ್ರು ಆಗಿ ಚಾಮರಾಜನಗರದಲ್ಲಿ ಇದ್ರು. ಅಂದ್ರೆ ನಾನು ಹುಟ್ಟಿದಾಗ ಮೈಸೂರಲ್ಲಿ, ಅಜ್ಜಿ ಮನೇಲಿ ಹುಟ್ಟಿದ್ದು. ಆದರೆ ನಮ್ಮ ತಂದೆ ವರ್ಕ್ ಮಾಡ್ತಾ ಇದ್ವಿ ಚಾಮರಾಜನಗರದಲ್ಲಿ. ಅಲ್ಲಿ 3 ವರ್ಷ ಮಗು, ಅಂದ್ರೆ ಹುಟ್ಟಿದಾಗಿಂದ 3 ವರ್ಷ ಮಗುವರೆಗೂ ಅಪ್ಪ ಬಂದು ವೆಟರ್ನರಿ ಡಾಕ್ಟರ್, ಅಸಿಸ್ಟೆಂಟ್ ಡೈರೆಕ್ಟರ್. ಅವರು 3 ವರ್ಷಕ್ಕೆ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ, ಗೌರ್ಮೆಂಟ್ ಅಫಿಷಿಯಲ್. ಅಲ್ಲಿ 3 ವರ್ಷ ಆದ್ಮೇಲೆ ತಿಪ್ಟೂರಲ್ಲಿ 3 ವರ್ಷ, ಅರಸೀಕೆರೆಯಲ್ಲಿ 3 ವರ್ಷ, ಅದಾದ್ಮೇಲೆ 3 ವರ್ಷ ಹೊಸಕೋಟೆ. ಅಲ್ಲಿಗೆ ಬರೋಷ್ಟೊತ್ತಿಗೆ ನಾನು 10th ಸ್ಟ್ಯಾಂಡರ್ಡ್ ಆಗಿದ್ದೆ. ಫಸ್ಟ್ PU ಇಂದ ಬೆಂಗಳೂರಿಗೆ ಬಂದು ಸೆಟ್ಲ್ ಆದೆ. ಅದು ಪದ್ಮನಾಭನಗರಲ್ಲಿ ಬಂದು ಫಸ್ಟ್ ಸೆಟ್ಲ್ ಆದ್ವಿ. ಆಮೇಲೆ ಚಾಮರಾಜಪೇಟೆಯಲ್ಲಿ ಒಂದು ಬಟ್ಟೆ ಅಂಗಡಿ ಎಲ್ಲ ಇಟ್ಟಿದ್ದೆ. ತಿರ್ಗಾ ಅದನ್ನೆಲ್ಲ ಇದು ಮಾಡಿ ತಿರ್ಗಾ ದೇವಗೌಡ ಪೆಟ್ರೋಲ್ ಬಂಕ್ ಬ್ಯಾಕ್ ಸೈಡ್ ಅಲ್ಲೇ ಮನೆ. ಇದು ನಂದು ಹಿಸ್ಟ್ರಿ. ಅದು ಬಿಟ್ಟು ನಾನು ಓದಿನ ಬಗ್ಗೆ ಹೇಳಕ್ ಸ್ಟಾರ್ಟ್ ಮಾಡ್ತೀನಿ. ನಾನು ಫಸ್ಟ್ ಓದ್ಬೇಕಾದ್ರೆ 8ನೇ ಕ್ಲಾಸಲ್ಲಿ 80% ತೆಗಿಯೋ ಸ್ಟೂಡೆಂಟು. ನಮ್ಮ ತಂದೆ ಬೈದು ಅವ್ರಿಗೆ 80 ಬರೋದು ಸಾಲ್ತಾ ಇರಲಿಲ್ಲ.
90-100 ಬರಬೇಕು ಅನ್ನೋದು ಆ ದುರಾಸೆ. ಅವ್ರು ಬೈದು ನಂಗೆ ಹೊಡಿತಾ ಇದ್ರು, ಅಂದ್ರೆ ಓದು ಅಂತ, ರಾತ್ರಿ 12:30ವರೆಗೂ ಓದಿಸೋದು, ರ್ಯಾಂಕ್ ಬರ್ಲಿ ಅಂತ. ಅದೇನಾಗೋಯ್ತು, ಮುಳುವಾಗೋಯ್ತು ನನಗೆ. ನಮ್ಮಪ್ಪ ಹೊಡಿತಾರೆ ಬೈತಾರೆ ಅಂತ ಹತ್ಕೊಂಡು ಓದೋದನ್ನೇ ಕಡಿಮೆ ಮಾಡ್ಬಿಟ್ಟು, ಅಂದ್ರೆ 70%, 60%, 50%, 35% ಫೇಲು, ಆ ಲೆಕ್ಕಕ್ಕೆ ಬಂದ್ಬಿಟ್ಟೆ. ಅಂದ್ರೆ ಫುಲ್ ಮೈನಸ್ ಆಗೋಯ್ತು. ಅಂದ್ರೆ ಒಂದು ಯಾರೇ ಆಗ್ಲಿ ಅವ್ರಿಗೆ ಫೋರ್ಸ್ ಮಾಡಬಾರ್ದು. ಅವ್ರು ಓದ್ತಾ ಇದ್ರೆ ಅವ್ರಿಗೆ ಎಷ್ಟಾಗುತ್ತೆ ತಲೆಯಲ್ಲಿ ಇದೆ ಅಷ್ಟೇ ಓದಕ್ಕಾಗೋದು. ಅದು ನನ್ನ ಮಗನ ಬಗ್ಗೆನೂ ಹಂಗೆ ಇನ್ಕ್ಲೂಡ್ ಮಾಡಿ ಹೇಳ್ತಾ ಇದ್ದೀನಿ. ಅಂದ್ರೆ ಈಗ ಹಂಗ್ ಬೆಳೆಸಿಲ್ಲ ನನ್ನ ಮಗನ್ನ ನಾನು ಅಂತ. ಯಾಕಂದ್ರೆ ಅವ್ರು ನನ್ನ ಓದನ್ನೇ ಹಾಳು ಮಾಡ್ಬಿಟ್ರು ನಮ್ಮ ತಂದೆ. ಬೈದು ಅವ್ನು ನೋಡು ಇವ್ನು ನೋಡು, ಅವ್ನು ಎಷ್ಟು ತೆಗಿತಾನೆ ಇವ್ನು ಎಷ್ಟು ತೆಗಿತಾನೆ, ಬರೀ ಅವ್ರದ್ದೇ ಕಂಪೇರ್ ಮಾಡೋರು. ಇವತ್ತು ಅವರೆಲ್ಲ ಹಾಲಾಗ್ತಾ ಇದಾರೆ. ಯಾರು ರ್ಯಾಂಕ್ ಸ್ಟೂಡೆಂಟು ಅವ್ರು ಹಾಲಾಗ್ತಾ ಇದಾರೆ, ಮನೆಗೆ ಹೋಗಿ ಕೆಲಸ ಸಿಗದೆ ಹಾಲಾಗ್ತಾ ಇದಾರೆ. ನಾನಿವತ್ತು ಅವರು ಫಂಕ್ಷನ್ಗೆ ಚೀಫ್ ಗೆಸ್ಟ್ ತರ ಹೋಗ್ತಾ ಇದ್ದೀನಿ. ಅಂದ್ರೆ ಒಂದ್ನಿಗೆ ಮನುಷ್ಯನ್ಗೆ ಬೆಳೆಯೋದಕ್ಕೆ ತಲೆ ಇದ್ರೆ ಸಾಕು, ಓದ್ ಮುಖ್ಯ ಅಲ್ಲ. ಓದೋನೇ ಉದ್ಧಾರ ಆಗಿದ್ದಾನೆ ಅಂತ ಇಲ್ಲ. ಯಾಕಂದ್ರೆ ಎಲ್ಲ 7ನೇ ಕ್ಲಾಸ್ 10ನೇ ಕ್ಲಾಸ್ ಆಗಿರೋರೆ MLC-ಗಳಾಗಿರೋದು. ಅಂದ್ರೆ ಆ ಥರ ಅದಕ್ಕೇನು ಓದಲೇಬೇಕು ಅಂತಿಲ್ಲ, ಓನ್ ತಲೆ ಇರ್ಬೇಕಷ್ಟೇ. ಅಂದ್ರೆ ಒಂದು ಪ್ರಪಂಚದಲ್ಲಿ ಬೆಳಿಬೇಕಂದ್ರೆ ನ್ಯಾಕು, ತಲೆ, ನಾಲೆಜ್ ಇರಬೇಕು.